ಚಿಕ್ಕಿ ಅವನೇನೋ ತಮಾಷೆ ಮಾಡ್ತಿದ್ದಾನೆ. ಯಾವಾಗ ಕೇಳಿದ್ರು ಹೀಗೆ ಹೇಳು. ನನ್ಗೆ ಈಗ ವಿಷಯ ಗೊತ್ತಾಗ್ಬೇಕು, ಏನ್ ಹೇಳು. ನಿಜವಾಗ್ಲೂ ಏನೂ ಇಲ್ಲ ಚಿಕ್ಕಿ. ಹಾಗಾದ್ರೆ ಏನ್ ವಿಷಯ ಹೇಳು. ಏನೋ ನಿಂದು. ಆಯ್ತಪ್ಪ ಆಯ್ತು, ಈಗ ನೀನ್ ಕೇಳ್ಕೊಂತಿದ್ಯಾ ಅಂತ ಹೇಳ್ಬಿಡ್ತೀನಿ. ಹೇಗಿದ್ರು ಚಿಕ್ಕಿ ನಮ್ಮ ಪಾರ್ಟಿನೇ ಅಲ್ವಾ. ಚಿಕ್ಕಿ, ನಾವು ಬೇಕು ಅಂತಾನೆ ರಜಾ ಹಾಕಿರೋದು. ಬೇಕು ಅಂತ? ಹಾ, ಹೀಗೆ ಕೆಲವೊಂದ್ಸಲ ಆಬ್ಸೆಂಟ್ ಆದ್ರೇನೆ ಸಣ್ಣ ಪುಟ್ಟ ಗುಟ್ಟುಗಳು ಆಚೆ ಬರೋದು. ಅಂದ್ರೆ ನಾವು ಇಲ್ದೇ ಇರ್ಬೇಕಾದ್ರೆ ಆಫೀಸಲ್ಲಿ ಯಾರ್ಯಾರು ಏನೇನು ಆಟ ಆಡ್ತಿದ್ದಾರೆ ಅಂತ ಕಂಡು ಹಿಡಿಯಕ್ಕೆ ನಾವು ಮಲೇಷ್ಯಾಲ್ ಹೀಗೆ ಮಾಡ್ತಿದ್ವಿ. ಅದೇ ಐಡಿಯಾನ ಇಲ್ಲೂ ಇಂಪ್ಲಿಮೆಂಟ್ ಮಾಡೋಣ ಅಂತ. ಹೌದಾ? ಈ ವಿಷಯ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ. ಸರಿ ಅಪ್ಪು, ನೀನ್ ಮನೇಲಿ ಇರ್ತೀಯ ಅಂತಂದ್ರೆ ಖುಷಿ. ಏನ್ ಅಡಿಗೆ ಮಾಡ್ಲಿ ನಿನ್ಗೋಸ್ಕರ? ಚಿಕ್ಕಿ, ರಜಾ ಹಾಕಿದಕ್ಕೂ ಸೆಲೆಬ್ರೇಷನಾ? ಅಲ್ಲ ಕಣೋ, ನೀನ್ ಮನೇಲಿ ಇದೀಯಾ ಅಂತಂದ್ರೆ. ಚಿಕ್ಕಿ, ನಂಗೆ ಏನು ಸ್ಪೆಷಲ್ ಬೇಡ ಪ್ಲೀಸ್. ನನ್ನನ್ನು ಇವತ್ತೊಂದಿನ ಒಬ್ಬನೇ ಇರಕ್ಕೆ ಬಿಟ್ಬಿಡಿ. ಓಕೆ, ಸಾರಿ, ಟೇಕ್ ಯೋರ್ ಟೈಮ್. ಏನೋ ಮಗ ನಿಂದು. ಎಲ್ರ ಸೂತ್ರನೂ ನನ್ನ ಕೈಯಲ್ಲಿದೆ, ಆದರೆ ಇವನೊಬ್ಬ ಸಿಗ್ತಾ ಇಲ್ಲ. ಸಿಗದೆ ಎಲ್ಲಿಗೆ ಹೋಗ್ತೀಯೋ ಅಶೋಕ? ಮೋಸ್ಟ್ಲಿ ಸಿಹಿನೇ ಪಕ್ಕದ ಮನೆ ತಾತನ ಫೋನಿಂದ ಕಾಲ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹೆಲೋ ಫ್ರೆಂಡ್. ಹೇ, ಬಿಸಿ ಇದೆಯಾ? ಇದೇನಿದು ಹೊಸ ಹ್ಯಾಬಿಟ್ಟು? ಈಗಲೂ ನಾನು ಹಲೋ ಅಂದಿದ್ದು ಡಲ್ ಆಗಿದ್ಯಾ? ಅಜ್ಜಿ ಹೇಳಿದ್ಲು ನೀನೀಗ ಆಫೀಸಲ್ಲಿ ಇರ್ತೀಯ ಅಂತ, ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಫ್ರೆಂಡ್, ನೀನು ಬಾಸ್ ಅಂಕಲ್ ಮನೆ ಎಲ್ಲ ಇದೆಯಾ? ಹಾ, ಬಾಸ್ ಸ್ವಲ್ಪ ಅದೇನೋ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ. ಅಂದ್ರೆ ನೀನು ಸಿಕ್ಕಾಪಟ್ಟೆ ಬಿಸಿ. ಎಷ್ಟೇ ಬ್ಯುಸಿ ಆಗಿದ್ರು ನನ್ನ ಮುದ್ದು ಬಂಗಾರಿ ಫೋನ್ ಮಾಡಿದಾಗ ಯಾವಾಗ್ಲೂ ಫ್ರೀನೇ. ನಿಜವಾಗ್ಲೂ? ನನ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೀಗ ಖುಷಿಯಾಗಿಲ್ಲ. ನೀನ್ ಯಾಕೂ ಸ್ಯಾಡ್ ಆಗಿದ್ಯಾ ಫ್ರೆಂಡ್, ನನ್ ಗೊತ್ತು. ಹಾಗನ್ನಿಸ್ತಾ ನಿಂಗೆ? ನೀನ್ ಯಾವತ್ತಿರೋ ತರ ಇವತ್ತಿಲ್ಲ. ಮಗುಗೂ ಗೊತ್ತಾಗತ್ತೆ ನೋಡು ನಿನ್ನ ಮುಖ ನೋಡಿದ್ರೆ. ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಮರೆತು ಆರಾಮಾಗಿರು ಅಂತ. ಬಾಸ್ ಅಂಕಲ್ ತುಂಬಾ ಕೆಲಸ ಕೊಟ್ಟು ನನ್ನ ಸ್ಯಾಡ್ ಮಾಡಿದಾರಾ? ಹ್ಞೂ ಪುಟ, ಸ್ವಲ್ಪ ಜಾಸ್ತಿನೇ ಕೆಲಸ ಕೊಟ್ಟಿದ್ದಾರೆ. ಫ್ರೆಂಡ್, ನನಗೂ ಇಲ್ಲಿ ಬೋರ್ ಆಗ್ತದೆ, ನಿನ್ಗೂ ಅಲ್ಲಿ ಬೋರ್ ಆಗ್ತದೆ. ಅಟ್ಲೀಸ್ಟ್ ಮಗುನ ಮೀಟ್ ಮಾಡ್ಕೊಂಬಾರು. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ನಾನು ಹೇಳೋದಲ್ಲ ನಿಂಗೆ, ನೀನು ಯಾವಾಗ ಬೇಕಾದ್ರೂ ನಂಗೆ ಫೋನ್ ಮಾಡ್ಬೋದು, ಎನಿ ಟೈಮ್. ಎಸ್ ಎಸ್, ಎನಿ ಟೈಮ್, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಪುಟಿ, ನಿನ್ನ ಫ್ರೆಂಡ್ಗೆ ನಾನು ಜಾಸ್ತಿ ಕೆಲಸ ಕೊಟ್ಟಿಲ್ಲ, ನಿನ್ನ ಫ್ರೆಂಡೇ ಜಾಸ್ತಿ ಕೆಲಸ ಮಾಡ್ತಿರೋದು. ಹೌದಾ ಫ್ರೆಂಡ್? ನಮ್ಮ ಸ್ಕೂಲಲ್ಲಿ ಫೇಲ್ ಆಗಬಾರ್ದು ಅಂತ ಎಕ್ಸ್ಟ್ರಾ ಓದ್ತಾರೆ ಅಲ್ವಾ, ಆ ಥರನಾ? ಹಾ, ಅದೇ ತರ. ಆದ್ರೆ ನಿನ್ ಫ್ರೆಂಡ್ ಫೇಲ್ ಆಗಿ ಎಕ್ಸ್ಟ್ರಾ ಫೀಲ್ ಮಾಡ್ಕೊಂತಿದ್ದಾನೆ. ಕೂತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡ್, ನಿನಗೆ ಬೇಜಾರಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಮನ್ಸಿಗೆ ಬೇಜಾರಾದಾಗ ನಾಲ್ಗೆಗೆ ಸ್ವೀಟ್ ಇಟ್ಕೋಬೇಕಂತೆ. ಆದ್ರೆ ನಾನಂತೂ ಸ್ವೀಟ್ ತಿನ್ನಕ್ಕಾಗಲ್ಲ, ನೀನಾದ್ರೂ ಸ್ವೀಟ್ ತಿನ್ನು. ನೀನ್ ಸ್ವೀಟ್ ತಿಂದ್ರೆ ನಾನು ತಿನ್ನಂಗೆ. ಈಗ ನೀನ್ ಫೀಲ್ ಮಾಡ್ಕೋಬೇಡ, ನೀನ್ ತಿಂದ್ರೆ ನಾನು ಹ್ಯಾಪಿ ಆಗ್ತೀನಿ.
ನನಗೋಸ್ಕರ ಆದರೂ ಸ್ವೀಟ್ ತಿನ್ನು ಪ್ಲೀಸ್. ಸರಿ, ಸಿಹಿಪುಟಾಗೆ ಯಾವ ಸ್ವೀಟ್ ಬೇಕು? ಅವಲಕ್ಕಿ ಪಾಯಸ. ಅವಲಕ್ಕಿ ಪಾಯಸನ? ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನಾನು ಮಾಡೋದು ಹೇಳ್ಕೊಳ್ಳ. ಯಾ. ಸೀತಮ್ಮ ಸೂಪರ್ ಆಗಿ ಮಾಡ್ತಾಳೆ. ಒಂದೊಂದ್ಸಲ ಅವಲಕ್ಕಿ ನೆನ್ಸಿದ್ದು ಜಾಸ್ತಿ ಆಗುತ್ತೆ ಅಲ್ವಾ? ಸೀತಮ್ಮ ತೆಂಗಿನಕಾಯಿ ತಗೊಂಡು ಕಟ್ ಮಾಡಿ ಮಿಕ್ಸಿಯಲ್ಲಿ ಡ್ರರ್ ಅಂತ ಮಿಕ್ಸ್ ಮಾಡಿ ಆಗ ಸೀತಮ್ಮ ಒಂದು ಗ್ಲಾಸಲ್ಲಿ ಹಾಲು ತಗೊಳ್ತಾಳೆ. ಓಕೆ. ಆಮೇಲೆ ಇಷ್ಟೇ ಇಷ್ಟು ಬೆಲ್ಲ. ಫ್ರೆಂಡ್, ಅದೇನೋ ಬರುತ್ತಲ್ವಾ ಫ್ರೆಂಡ್, ಬಾಯಲ್ಲಿ ಇಟ್ಕೊಂಡ್ರೆ ಒಂಥರ ಆಗುತ್ತಲ್ವಾ? ಏನದು? ಖಾರದ ಪುಡಿನ? ಫ್ರೆಂಡ್, ಸ್ವೀಟಿಗೆ ಯಾರಾದ್ರೂ ಖಾರ ಪುಡಿ ಹಾಕ್ತಾರಾ? ಅದೇ ಫ್ರೆಂಡ್, ಡ್ರಾಪ್ ಶೇಪ್ ಅಲ್ಲಿ ಇರುತ್ತಲ್ವಾ? ಡ್ರಾಪ್ ಶೇಪ್ ಅಲ್ಲ? ಏನದು? ಯಾಲಕ್ಕಿ. ಯಾಲಕ್ಕಿ. ಓ, ಏಲಕ್ಕಿ. ಓಕೆ. ಹಾ. ಬೆಲ್ಲ ಮತ್ತೆ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅದನ್ನ ಒಟ್ಟಾರ ಮಕ್ಕಳಿಗೆಲ್ಲ ಕೊಡ್ತಾರೆ. ನಾನು ಇಷ್ಟೇ ಇಷ್ಟು ತಿಂತೀನಿ. ನಾನ್ ತಿನ್ಲಿಲ್ಲ ಅಂದ್ರೆ ಸೀತಮ್ಮನೂ ತಿನ್ನಲ್ಲ. ಅದಕ್ಕೆ ನಾನು ಎಷ್ಟೇ ಇಷ್ಟು ತಿನ್ನೋದು. ಪಾಪ ಅಲ್ವಾ ಸೀತಮ್ಮ? ಅದಕ್ಕೆ ನನ್ಗೋಸ್ಕರ ಆದ್ರೂ ತಿನ್ನು. ತಿನ್ಬಿಟ್ಟು ಹೇಳು. ಈಗ ಮೂರ್ತಿ ತಾತ ಫೋನ್ ಕೇಳ್ತಾರೆ. ಓಕೆ, ಬಾಯ್. ಅವಲಕ್ಕಿ ಪಾಯಸ ರೆಡಿ ಮಾಡಿ. ಬಾಸ್ ಏನಾಯ್ತು ಏನೋ ಕಣೆ, ಅವ್ರ ಮನೆಗೆ ಹತ್ರ ಆಗ್ತಾ ಆಗ್ತಾ ನಂಗೆ ಯಾಕೋ ತುಂಬಾನೇ ಟೆನ್ಷನ್ ಜಾಸ್ತಿ ಆಗ್ತಿದೆ. ಅಂಥದ್ದು ಏನೂ ಆಗಿರಲ್ಲ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ಏನೇ ಈಗ ಹೇಳ್ತೀಯಾ? ಏನಾದರೂ ಸೀರಿಯಸ್ ಆಗಿದ್ರೆ ಎಷ್ಟೊತ್ತಿಗೆ ನಮಗೆ ವಿಷಯ ಗೊತ್ತಾಗ್ತಿತ್ತು ತಾನೆ. ದೊಡ್ಡ ಮನೆ ವಿಚಾರ ಕಣೆ, ಹಾಗೆಲ್ಲ ಅಷ್ಟು ಈಸಿಯಾಗಿ ಲೀಕ್ ಮಾಡಲ್ಲ. ನಿಂಗೆ ಈಗಲೂ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ನಿನ್ನ ಮುಖಾನೇ ಎಲ್ಲ ಹೇಳ್ತಾ ಇದೆ. ನಾನು ನಿನ್ನ ಜೊತೆ ಅಲ್ಲಿ ತನಕ ಬರ್ತೀನಿ, ನೀನೇ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಡು ಬಾ. ಅದಕ್ಕೆ ನೀನು ಬರ್ದೇ ಇದ್ರೇನೆ ಆಗಿರ್ತಿತ್ತು. ಅಶೋಕ್ ಸರ್ನ ನೋಡ್ಬೇಕಂತ ನಿನಗೆ ತಾನೇ ಅನ್ನಿಸ್ತಾ ಇರೋದು. ನೀನು ಹೋಗಿ ನೋಡ್ಕೊಂಡು ಬಾ. ಅಲ್ಲಿ ಯಾರ್ಯಾರ ಜೊತೆನೋ ಮಾತಾಡ್ಕೊಂಡು ಕೂತ್ಕೋಬೇಡ. ಯಾರ್ಯಾರ ಜೊತೆನೋ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಅದೇನು ಶಾಪಿಂಗ್ ಮಾಲ? ಅವ್ರ ಮನೆ ಕಣೆ, ಅದಕ್ಕೆ ಹೇಳ್ತಾ ಇರೋದು. ಅವ್ರ ಮನೆಗೆ ಹೋಗೋಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಂತ ನಾವು ಅವ್ರಿಗೆ ಕ್ಲೋಸ್ ಆಗೋಕ್ಕಾಗಲ್ಲ. ಅವರು ನಮಗೆ ಸಂಬಳ ಕೊಡೋರು. ಅವ್ರ ಮುಂದೆ ಹೇಗಿರ್ಬೇಕು ಹಾಗಿರ್ಬೇಕು. ಅಲ್ಲಿಗೆ ಇಷ್ಟೊಂದು ಅಡ್ವೈಸ್ ಮಾಡ್ತಿದ್ಯಾ? ಪಾಪ ನಮ್ಮ ಸಿಹಿ ಪುಟ್ಟ ಕತೆ ಹೇಗೋ ಏನೋ. ಓಕೆ ಓಕೆ, ಐಮ್ ಸಾರಿ. ನೀನು ಬರ್ತಾ ಇರೋದು ಖುಷಿನೇ, ಆದರೆ ನಿನ್ನ ಹೊರಗೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಒಳಗೆ ಬಾ, ಇಬ್ರು ಮಾತಾಡ್ಸ್ಕೊಂಡು ತಟ್ಟಂತ ಬಂದ್ಬಿಡೋಣ. ನೀನು ತಟ್ಟಂತ ಬರೋಳ? ನೀನು ಬಂದರೆ ಪಕ್ಕ ತಟ್ಟಂತ ಬರ್ತೀನಿ. ಇಲ್ಲದೆ ಇದ್ರೆ ನಾನು ರಾಜ್ಕುಮಾರ್ ಜೊತೆ ಮಾತಾಡ್ಕೊಂಡು ಇದ್ಬಿಡ್ತೀನಿ. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಿದಿರಲ್ವಾ? ನೋಡಿ, ಏಲಕ್ಕಿ ವಾಸನೆ ಹಾಗೆ ಘಮ ಘಮ ಅಂತ ಇದೆ. ಘಮ ಘಮ ಅಂತಿದೆ. ಇನ್ನೊಂಚೂರು ಹಾಲು ಹಾಕಿದ್ರೆ? ಬೇಡ ಬೇಡ ಬೇಡಮ್ಮ, ಸಾಕು. ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆಯ್ತಾ? ಎಲ್ಲ ಮುಗಿತಾ ಬಂದಿದೆ ಅಮ್ಮ. ಪಾಯಸ ಒಂದು ಆಗ್ಬೇಕಷ್ಟೇ. ಪಾಯಸನ? ಅದು ಮೆನುಲಿ ಇಲ್ವಲ್ಲ? ಚಿಕ್ಕಯ್ಯ ಅವಲಕ್ಕಿ ಪಾಯಸ ಮಾಡಿ ಅಂತ ಹೇಳಿದ್ರಮ್ಮ. ಅಪ್ಪು ಅವಲಕ್ಕಿ ಪಾಯಸ ಕೇಳದ್ನಾ? ಹ್ಞೂ ಅಕ್ಕ, ರಾಮ್ಗೆ ಅವಲಕ್ಕಿ ಪಾಯಸ ತಿನ್ಬೇಕು ಅಂತ ಅನಿಸ್ತಿದ್ಯಂತೆ. ಅಲ್ಲ, ಇಷ್ಟೆಲ್ಲ ಅನುಕೂಲ ಇದ್ರೂ ಅವಲಕ್ಕಿ ಪಾಯಸ ಯಾಕೆ ತಿನ್ಬೇಕು ಅನಿಸ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಸಾಧನಮ್ಮ, ಅವಲಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಹ್ಞೂ, ನಮ್ಮ ಹಳ್ಳಿನಲ್ಲಿ ಇದೇ ದೊಡ್ಡ ಸ್ವೀಟು. ನನಗಂತೂ ಅವಲಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ. ರಾಮ್ಗೆ ಈ ಅವಲಕ್ಕಿ ಪಾಯಸ ಹೇಗೆ ಗೊತ್ತಾಯ್ತು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಪಾಪ ರಾಮ್ ಏನೋ ಆಸೆ ಪಟ್ಟಿದ್ದಾನೆ ತಿನ್ಲಿ. ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಹಾಕು ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ.
ವೆರಿ ಗುಡ್. ಅವನಾಗವನೇ ಸ್ವೀಟ್ ಮಾಡೋದಕ್ಕೆ ಹೇಳಿದ್ನ. ಕಾರಣ ಇಲ್ಲದೆ ಅವನು ಯಾವತ್ತೂ ಏನೂ ಕೇಳಲ್ವಲ್ಲ. ಹಳೆ ಹುಡುಗಿ ನಿನ್ನ ಜೀವನದಲ್ಲಿ ಬಂದರೆ ಅಳ್ತಾ ಕೂತಿರ್ತೀಯ ಅಂದ್ಕೊಂಡೆ. ಈಗ ನೋಡಿದ್ರೆ ಅವಲಕ್ಕಿ ಪಾಯಸ ಕೇಳ್ತಿದೀಯಾ ರಾಮ? ಅಜ್ಜಿ ಮ್ಯೂಸಿಕ್ ಬಂತು. ಓ ನೀನು ಎದ್ದಿದೀಯಾ? ಸೈಲೆಂಟ್ ಆಗಿರೋದು ನೋಡಿ ಮಲಗ್ಬಿಟ್ಟಿದೀನೋ ಅನ್ಕೊಂಡೆ. ಇಲ್ಲಿ ನೋಡು, ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಓ ನನ್ನ ಫೋನಲ್ಲಿ ಓ ಕೊಟ್ಟಿದೀಯಾ? ಸರಿ ಸರಿ. ನಿಮ್ಮ ತಾತಂಗೆ ಎಲ್ಲ ಮರ್ತೋಗುತ್ತೆ ಕಣೆ. ಅಲ್ಲ, ಯಾರು ಆಡ್ಕೊಳಕ್ಕಿಲ್ಲ ಅಂತ ಇದೆಯಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೋಬಾರ್ದಾಗಿತ್ತ ಪುಟ್ಟಿ? ಅಜ್ಜಿ, ನಾನೇನು ಚಿಕ್ಕ ಪಾಪು ಅಲ್ಲ ಸ್ಕೂಲಿಂದ ಬಂದು ಮಲ್ಕೊಳಕ್ಕೆ. ನಾನೀಗ ಬಿಗ್ ಗರ್ಲ್. ನನಗೆ 5 years ಆಗಿದೆ. ಹೌದೇನೆ? ಬಿಗ್ಗರ್ನಾಗೋದ್ಯಾ ಅಂದರೆ ದೊಡ್ಡೋಳಾಗೋಗಿದ್ಯಾ? ಇನ್ಮೇಲೆ ನಾನು ಹೇಳೋದೆಲ್ಲ ಕೇಳಬೇಕು. ಓಕೆ ಸರಿ ಅಜ್ಜಿ, ನಾನು ಎತ್ತಿಡ್ತೀನಿ. ನೋಡಿದ್ಯಾ, ನೀನು ತರಕಾರಿ ಸೊಪ್ಪು ಎಲ್ಲ ತಿನ್ನೋದಿಕ್ಕೆ ನಿನಗೆ ಎಷ್ಟೊಂದು ಚುರುಕು ಬುದ್ಧಿ ಬಂದ್ಬಿಟ್ಟಿದೆ ಅಂತ. ಅಜ್ಜಿ, ನಾನು ಎಲ್ಲ ತರಕಾರಿನೂ ತಿಂತೀನಿ. ನನ್ನ ಫ್ರೆಂಡ್ ಸುಸ್ಮಿತಾ ಅಲ್ವಾ, ಅವಳು ಒಂಚೂರು ತರಕಾರಿ ತಿನ್ನಲ್ಲ, ಎಲ್ಲ ನನಗೆ ಕೊಡ್ತಾಳೆ. ಅದಕ್ಕೆ ಅವಳ ಸಣ್ಣಕ್ಕಿರೋದು ಅಲ್ವಾ? ಬಾ. ಶಾಂತಕ್ಕ, ಶಾಂತಕ್ಕ, ವಿಜಯ್ ಇದ್ದೀರಾ? ಏನು ಮಹಾರಾಜಿ? ಏನೂ ಇಲ್ಲ. ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀರಾ? ಯಾಕಮ್ಮ ಮಾಡಬಾರ್ದಿತ್ತ? ಅಯ್ಯೋ, ಹಂಗೇನು ಇಲ್ಲ ತಾತ. ದಸರಾ ಹಬ್ಬ ಬಂತಲ್ಲ, ಊರಿಂದ ನೆಂಟ್ರು ಮಕ್ಕಳು ಎಲ್ಲ ಬರ್ತಾರೆ. ಅವ್ರ ಬಟ್ಟೆಗಳು ಒಗ್ದು ಒಳಗಾಕೋದ್ರೊಳಗೆ ಸಾಕಾಗೋಗ್ಬಿಡ್ತೈತೆ. ಅದಕ್ಕೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತಿದ್ದೀನೋ ಅಂತ ಕೇಳಕ್ ಬಂದೆ. ಅಂದ್ರೆ ನನ್ನ ಕೈಲಾದಷ್ಟು ದುಡ್ಡು ಕೊಡ್ತೀನಿ. ಲಾಂಡ್ರಿ ಗೀಂದ್ರಿ ಅಂದ್ರೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಹರಿ ಕಣಮ್ಮ, ತಗೊಂಡ್ಬಾ. ನೀವು ಬೇಡ ಅಂತೀರಾ ಅಂತ ಸುಮ್ಮನೆ ಇದ್ದೆ. ದುಡ್ಡು ಕೊಡ್ತೀನಿ ಅಂದಾಗ ನಾನು ಯಾಕೆ ಬೇಡ ಅನ್ಲಿ? ಅಲ್ವಾ? ಬರೋ ದುಡ್ಡನ್ನ ಯಾಕೆ ಬೇಡ ಅನ್ಬೇಕು? ಅದು ಸೀತಾ ಕೊಡ್ಸಿರೋ ವಾಷಿಂಗ್ ಮಿಷನ್ನು. ಅದರಿಂದ ದುಡ್ಡು ಬಂದ್ರೆ ಅವಳಿಗೆ ಕೊಟ್ಬಿಡ್ಬೋದು ಅಲ್ವಾ? ನನ್ನ ಮನ್ಸಲ್ಲಿ ಇದ್ದಿದ್ದನ್ನೇ ನೀನು ಹೇಳಿದೆ. ವಾಷಿಂಗ್ ಮಷೀನ್ ಅಲ್ಲಿ ಬಟ್ಟೆ ಹಾಕಿದ್ರೆ ದುಡ್ಡು ಕೊಡ್ತಾರಾ? ಅವ್ರಿಗೆ ಕೆಲಸ ಉಳಿಯತ್ತಲ್ಲ, ಅವ್ರು ಮಾಡೋ ಕೆಲಸನ ಈ ವಾಷಿಂಗ್ ಮೆಷಿನ್ ಮಾಡತ್ತೆ, ಅದಕ್ಕೆ ಕಾಸು ಕೊಡ್ತಾರೆ. ಪಾಪ ಸೀತಾ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ಲು. ಈ ವಾಷಿಂಗ್ ಮಿಷನ್ನು ಸೀತಂಗೋಸ್ಕರ ಪಾರ್ಟ್ ಟೈಮ್ ಕೆಲಸ ಮಾಡಲಿ ಅಲ್ವಾ? ಕರೆಕ್ಟು. ಮಗ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ರು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಿದೆ. ಬಿಡ, ನೆಕ್ಸ್ಟ್ ಬಾಲ್ನ ಸರಿಯಾಗಿ ಪುಷ್ ಮಾಡಿದ್ರೆ ಬೌಂಡ್ರಿ ಗ್ಯಾರಂಟಿ. ಏಯ್, ನಾನು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀನಿ, ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ? ಏನೋ ಏಯ್, ಆಫೀಸ್ ವಿಷಯ ಎಲ್ಲ ತಗೊಂಬಂದು ಟೆನ್ಷನ್ ಕೊಡ್ಬೇಡ, ಸುಮ್ಮನೆ ಮ್ಯಾಚ್ ನೋಡು. ಮಗ, ಟೆನ್ಷನ್ ಯಾಕೋ ಮಾಡ್ಕೊಂತೀಯ? ನಮ್ಮವ್ರು ಆರಾಮಾಗಿ ಗೆಲ್ತಾರೆ, ಡೋಂಟ್ ವರಿ. ನೋಡೋ, ನೀನು ಮ್ಯಾಚ್ ನೋಡದೆ ಹೋದ್ರೂ ಪರವಾಗಿಲ್ಲ, ಬಾಯಿ ಮುಸ್ಕೊಂಡಿರು, ಏನೂ ಮಾತಾಡಬೇಡ. ಸಪೋರ್ಟ್ ಮಾಡ್ತಿದ್ದೀನಿ ಮರಯ. ಮಗ, ಅದೆಲ್ಲ ಬಿಟ್ಬಿಡು. ನಮ್ಮ ರಾಹುಲ್ ಇದಾನಲ್ಲ, ಫಕ್
ಓರಿಯೋ ಮತ್ತೆ ಧೋನಿ ಹೇಳಿದ್ದಾರೆ ಏನೂ ಮಾತಾಡಬೇಡಿ. ನೀನು ಮಾತಾಡಿ ಆಟ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅಟ್ಟಾಡಿಸ್ಕೊಂಡು ಬಂದು ಬಾರಿಸ್ತೀನಿ. ನಮ್ಮವರು ವರ್ಲ್ಡ್ ಕಪ್ ಗೆಲ್ಲೋವರೆಗೂ ಏನೂ ಮಾತಾಡಬೇಡಿ. ಪರವಾಗಿಲ್ಲ ಮನೆ, ಅಪರೂಪಕ್ಕೆ ಏನೋ ಒಪ್ಕೊಳಗೆ ಮಾತಾಡ್ತಿದ್ಯಾ. ಮ್ಯಾಚ್ ನೋಡೋಣ. ಶ್ಯೂರ್. ಲೆಟ್ಸ್ ಗೋ. ಪ್ರಿಯಾ, ನೀನು ಹೋಗು, ನಾನು ಇಲ್ಲೇ ಇರ್ತೀನಿ. ಹೇ, ಬೆಟ್ಟದ ತುದಿಗೆ ಬಂದು ವೆಂಕಟೇಶ್ವರನ ದರ್ಶನ ಮಾಡಲ್ಲ ಅಂತಿದ್ಯಲ್ಲೇ. ನಾನು ನಮ್ಮನೆ ಕ್ಯಾಲೆಂಡರಲ್ಲೇ ನೋಡ್ಕೋತೀನಿ. ನೀನು ಹಠ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ನೀನು ಹೋಗು ಪ್ರಿಯಾ. ಇಲ್ಲ ಇಲ್ಲ, ನಿನ್ನ 3 ಥರ ನಾನು ಇಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ. ನಾವಿಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀವಿ, ಇಬ್ರಿಗೂ ಒಬ್ಬರೇ ಬಾಸು. ಹೋಗಿ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಂಡು ಬಂದ್ರೆ ಯಾರು ಏನು ತಪ್ಪಾಗಿ ತಿಳ್ಕೊಳಲ್ಲ. ಪ್ಲೀಸ್ ಬಾ, ಹೋಗೋಣ. ಪ್ರಿಯಾ ಪ್ಲೀಸ್ ಕಣೆ, ತಂಗಿ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿದ್ದ ಅಂತ ಹೇಳಿ ಕರ್ಕೊಂಡು ಬಂದೆ. ನಿನಗೆ ತಾನೇ ಬಾಸ್ನ ನೋಡ್ಬೇಕಾಗಿರೋದು. ಪ್ಲೀಸ್ ನೀನು ಹೋಗು, ನಾನು ಇಲ್ಲೇ ಇರ್ತೀನಿ. ತುಂಬಾ ಹಠ ಕಣೆ ಸೀತಾ ನಿಂಗೆ. ಯಾರು ಬೇಕಿತ್ತು? ನಾವಿಬ್ರು ಆಫೀಸಿಂದ ಬಂದಿದ್ದೀವಿ. ಇದಕ್ಕೆ ಬಾಸ್ ಸಿಗ್ನೇಚರ್ ಬೇಕಾಗಿತ್ತು. ಬಾಸೇ ಕರೆದಿದ್ದು. ಸರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ, ನೀವು ಇಲ್ಲಿ ಕೂತ್ಕೊಳ್ಳಿ. ಚಿಕ್ಕಯ್ಯ, ನೀವು ಕೇಳಿದ ಅವಲಕ್ಕಿ ಪಾಯಸ ರೆಡಿ. ಆಹಾ, ಘಮ ಘಮ ಅಂತಿದೆ. ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ವಿಡಿಯೋ ಕಾಲಲ್ಲೇ ಹೇಳಿದ್ಲಲ್ಲ. ನಿಮಗೆ ಯಾರು ಹೇಳಿದ್ರು? ಸಾಧನಮ್ಮ. ಸಾಧನ ಚಿಕ್ಕಿನ? ಸರಿ ಸರಿ ಸರಿ. ನೀವ್ ಯಾರು ಅಂತ ತಿಳ್ಕೊಂಡ್ರಿ? ನಾನು ಅವರೇ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಕರೆಕ್ಟ್ ಕರೆಕ್ಟ್, ಅವರೇ. ಏನಮ್ಮ? ಸರ್ನ ನೋಡೋದಕ್ಕೆ ಆಫೀಸಿಂದ ಯಾರೋ ಬಂದಿದ್ದಾರೆ. ಆಫೀಸಿಂದನಾ? ಆಫೀಸಿಂದ ಯಾರು ಬಂದಿರಬೇಕು? ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಏನಾಯ್ತು ಹೇಳು. ಈ ಸೂರಿ ತಲೆ ತಿನ್ನೋದಲ್ದೆ ಕೋಲಲ್ಲಿ ಬೇರೆ ಹೊಡಿತ್ಯಾ. ಯಾವ ಇಂಟರ್ವ್ಯೂಲು ಈ ಥರ ಪ್ರಶ್ನೆಗಳು ಕೇಳಲ್ಲ. ಇದು ಇಂಟ್ರೂ ಅಲ್ಲ ಕಣೋ, ಕನ್ಸರ್ನ್. ಏನ್ ಹೇಳು? ಕನ್ಸರ್ನ್. ನೀನ್ ಯಾತಕ್ಕೆ ಅವನ ಜೊತೆ ಇರೋದು? ಇದನ್ನೆಲ್ಲ ಕೇಳೋದಕ್ಕೆ ತಾನೆ. ಏನ್ ಕೇಳಿದ ತಕ್ಷಣ ಹೇಳ್ಬಿಡ್ತಾನೆ ನಿನ್ ಮೊಮ್ಮಗ. ಸರಿಯಾದ ರೀತಿಲಿ ಕೇಳಿದ್ರೆ ಹೇಳ್ತಾನಪ್ಪ. ಈಗ ಅವನು ಆಫೀಸ್ಗೆ ಹೋಗದೆ ಮನೇಲೆ ಯಾಕಿದ್ದಾನೆ? ಅದನ್ನ ನೀನೇ ಕೇಳೋ ರೀತಿಲಿ ಕೇಳ್ಬೋದಾಗಿತ್ತಲ್ಲಪ್ಪ. ಸೂರಿ, ನನಗೆ ಎಷ್ಟು ಸಲ ಹೇಳಿ, ಅವನಿಗೆ ಸ್ವಲ್ಪ ಟೈಮ್ ಬೇಕು. ಈ ಅಕ್ಟೋಬರ್ ತಿಂಗಳು ಬಂದ್ರೆ ಸಾಕು, ಅಣ್ಣಂಗೆ ಸ್ವಲ್ಪ ಚಾರ್ಜ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಚಾರ್ಜ್ ಮಾಡೋರು ಯಾರು? ಬರ್ತಾರೆ, ಬರ್ದೇ ಇರ್ತಾರ. ಯಜಮಾನ್ರೆ, ಚಿಕ್ಕಯ್ಯನವರು ಅವಲಕ್ಕಿ ಪಾಯಸ ಬೇಕು ಅಂತ ಕೇಳಿದ್ರು. ಓ, ನಿಮಗೂ ತಂದಿದ್ದೀನಿ ತಗೋ. ಎಲ್ಲಿ ಚಿಕ್ಕಯ್ಯ? ಆಫೀಸಿಂದ ಅವರು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೋದ್ರು ಯಜಮಾನ್ರೆ. ರಾಮ್ನ ನೋಡೋಕೆ ಆಫೀಸಿಂದ ಯಾರು ಬಂದಿರ್ತಾರೆ? ಅಯ್ಯ, ಬಾಸ್ ನೋಡೋದಕ್ಕೆ 100 ಜನ ಬರ್ತಿರ್ತಾರಪ್ಪ, ಅದರಲ್ಲಿ ಏನಿದೆ? ರಾಮ್ ಏನ್ ಮಾಡ್ತಿದ್ದಾನೆ ಅಂತ ಯಾರಿಗಾರು ಡೌಟ್ ಬಂದ್ರೆ
ನೀನು ಹೋಗೋ ಮುಂಚೆ ಆಯ್ತು ಏಯ್ ಅದಲ್ಲಿ ಇಟ್ಬಿಟ್ಟೋಗ